ನಮ್ಮ ಹುಡುಗನಿಗೆ ಟೈಪ್ 1 ಡಯಾಬಿಟಿಕ್ ಆಗಿತ್ತು. ಮೇಡಮ್ ಭವ್ಯ ಮೇಡಮ್ದು ನಮಗೆ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ಈ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಇದು ಮಾಡಿ ಒಂದು 4ನೇ ದಿನಕ್ಕೆ, ಸತ್ಯ ಹೇಳ್ತೀನಿ, 4ನೇ ದಿನಕ್ಕೆ ನಮಗೆ ರಿಸಲ್ಟ್ ಸಿಗ್ತಾ ಬಂತು. ಬಿಲೀವ್ ಇದು ಹೇಗೆ ವರ್ಕ್ ಆಯಿತು ಅಂದರೆ ನನ್ನ ಉಸಿರೊಳಗೆ ಅವ್ರನ್ನ ನೆನೆಸ್ಕೋಬೋದು. ಇದು ಸತ್ಯದ ಮಾತಿದು. ನಮಸ್ಕಾರ ವೀಕ್ಷಕರು, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ಇವತ್ತು ಒಬ್ಬರನ್ನ ಸಂದರ್ಶನ ಮಾಡ್ತಿದ್ದಾವೆ. ಸಂದರ್ಶನ ಅಂತ ಹೇಳಿದ್ರೆ ಟೈಪ್ 1 ಡಯಾಬಿಟಿಸ್ ಬಂದಾಗ ಯಾವ ಥರ ಅವ್ರನ್ನ ಪ್ರಿಕಾಷನ್ ತೊಗೊಂಡ್ರು, ಎಷ್ಟು ಸಮಸ್ಯೆಗಳಿಂದ ಅವರು ಫೇಸ್ ಮಾಡಿದ್ದಾರೆ, ಒಂದೊಂದಾಗಿ 3 ನಿಮಿಷದ ಮೇಲ್ಗಡೆ ಆಗುತ್ತೆ ವಿಡಿಯೋ ಇದು, ಬಟ್ ಕ್ಲಿಯರಾಗಿ ಹೇಳುವ ಅಂಥೇಳಿ. ಸೊ ಅವರಿಂದನೇ ಕೇಳುವ. ತುಂಬ ಸಮಸ್ಯೆಗಳಿಂದ ತುಂಬ ಹಾಸ್ಪಿಟಲ್ಗಳು ಹೋಗಿ ಲಾಸ್ಟಿಗೆ ಏನೂ ಆಗಲ್ಲ ಬೇಡ ಅಂತ ಹಾಗೆ ಟ್ರಯಲ್ ಮಾಡ್ಲಿಕ್ಕೆ ಬಂದವರು ಇವರು. ಬಟ್ ಒಳ್ಳೆ ರಿಸಲ್ಟ್ ಬಂದಿದೆ, ಟ್ರೀಟ್ಮೆಂಟು ಚೆನ್ನಾಗಿದೆ. ಅವ್ರು ನಮ್ಮ ಆಯುಷ್ಮಾನ್ ಫಾಲೋವರೇ. ಸೊ ನಾನು ಮಾತಾಡೋದಕ್ಕಿಂತ ಅವ್ರಟ್ಟೆ ಮಾತಾಡಿಸುವ, ಆಯಿತಾ? ಇನ್ನೊಂದಂದರೆ ಇವರು ಫೇಸ್ ಬೇಡ ಅಂತ ಹೇಳಿದ್ರು, ಹಾಗಾಗಿ ನಾನು ಫೇಸ್ ತೋರಿಸ್ತಾ ಇಲ್ಲ. ಬ್ಲರು ಬೇಡ ಅಂತ ನನಗನ್ನಿಸ್ತು, ಹಾಗಾಗಿ ಹಾಗೆ ಬರುತ್ತೆ. ನಂದು ಇಲ್ಲಿ ನಮ್ಮ ಹುಡುಗನಿಗೆ ಟೈಪ್ 1 ಡಯಾಬಿಟಿಕ್ ಆಗಿತ್ತು. ನಾವು ಸುಮಾರು 10 ವರ್ಷಗಳ ಕಾಲ ಹಾಸ್ಪಿಟಲ್ಸ್ ಹೋಗಿ 52 ಯೂನಿಟ್ನ ಪರ್ ಡೇ ಕನ್ಸ್ಯೂಮ್ ಮಾಡ್ತಿದ್ವಿ, ಇನ್ಸುಲಿನ್ನ. ಸೊ ಹಾಗಾಗಿ ಹೀಗೆ ನಮಗೆ ಬರೀ ಚುಚ್ಕೊಳ್ಳೋದೇ ಆಗಿತ್ತು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ತುಂಬ ಪೇಯ್ನ್ ಆಯಿತು. ಎಷ್ಟು ದಿನ ಇನ್ನು ಬೆಳೆಯೋ ಹುಡುಗ, ಚಿಕ್ಕ ಹುಡುಗ, 10ನೇ ತರಗತಿಯಲ್ಲಿ ಬಂದಿದ್ದು. 10 ವರ್ಷಗಳ ಕಾಲ ತುಂಬ ಸಫರ್ ಪಟ್ಟಿದ್ದಾರೆ. ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಇದು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ನಾರ್ಮಲ್ ಊಟ ಮಾಡ್ಕೊಂಡು ಬರೀ ಮೆಡಿಷನ್ಲಿದ್ವಿ. ಲೇಟಾಗಿ ನಮ್ಗೆ ಅರ್ಥ ಆಗಿದ್ದೇನೆಂದರೆ, ಯಾಕೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೋಬಾರ್ದು, ಅಟ್ಲೀಸ್ಟ್ ಏನಾರ ಒಂದು ಗುಣ ಕಾಣ್ಬೋದಲ್ಲ, ಈ ಚುಚ್ಚುಕೊಳ್ಳೋದು ಫಸ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಆಯುರ್ವೇದಿಕ್ ಸೆಂಟ್ರಿಗೆ, ಬೆಂಗಳೂರಿನಲ್ಲಿರೋಂಥ ಒಂದು ಪ್ರಸಿದ್ಧ ಆಯುರ್ವೇದಿಕ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಆಶ್ವಾಸನೆ ಇನಿಷಿಯಲಿ ಕೊಟ್ಟರು, ನಾನು ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ. CPAP ಟೆಸ್ಟ್ ಎಲ್ಲ ಮಾಡಿಸಿದ್ರು. ಆ ರಿಸಲ್ಟ್ ನೋಡಿಕೊಂಡು ಒಂದು 9 ತಿಂಗಳು ಕೋರ್ಸ್ ತೊಗೊಳ್ಳಿ ಅಂತ ಹೇಳಿದ್ರು. ತೊಗೊಂಡ್ವಿ. ಬರ್ತಾ ಏನಾಯ್ತು ಅಂದರೆ ಡಾಕ್ಟ್ರ್ ಕನ್ಸಲ್ಟೇಷನ್ ಕೂಡ ತೊಗೊಂಡ್ವಿ. ಫೀ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬಟ್ ನಮಗೆ ಇರ್ರೆಗ್ಯುಲರಾಗೆ ಕನ್ಸಲ್ಟೇಷನ್ ಸಿಗ್ತಲ್ಲ. ಅಂದರೆ ಒಂದು ಸರಿ ಮೆಸೇಜ್ ಹಾಕಿದ್ರೆ ಆ ಮೆಸೇಜ್ಗೆ ಉತ್ತರ ಇಲ್ಲ. 3 ದಿನ 4 ದಿನ ಕಾಯಬೇಕಾಗಿತ್ತು. ಕೊಟ್ಟಿದ್ದು ಫೀ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಒಂದು 6-7 ತಿಂಗಳವರು ವೆಯ್ಟ್ ಮಾಡಿದ್ವಿ. 6 ತಿಂಗಳು ಆದ ನಂತರ ಹೀಗೆ ನಾವು ಈ ವಿಡಿಯೋಸ್ಗಳು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡ್ಕೊತ ಬಂದು ಆಯುಷ್ಯ ಮಂಡಲ ಬಂದು ನಮ್ಮ ಹುಡುಗ ಅವನೇ ಹುಡುಕಿ ನನ್ನ ಆರೋಗ್ಯ ಹೇಗಾರು ಸರಿ ಮಾಡ್ಕೋಬೇಕು ಆ ಒಂದು ಛಲ ಇಟ್ಟು ಆಯುಷ್ಯ ಮಂಡಲನು ಹೋಗೋಣ ಅಂತ ಹೇಳ್ತಾ ಇದ್ದ. ಅದನ್ನು ನಾವು 2 ತಿಂಗಳು ದುಡಿದ್ವಿ, ಬೇಡ ಇರಪ್ಪ ಬೇಡ ಅಂತ. ಇಲ್ಲ ಒಂದು ಸರಿ ಹೋಗಿ ಬರೋಣ, ಅಟ್ಲೀಸ್ಟ್ ನೋಡೋಣ, ಟ್ರಯಲ್ ಆ್ಯಂಡ್ ಎರರ್ ನೋಡೋಣ ಅಂತ ಇಲ್ಲಿಗೆ ಆಯುಷ್ಯ ಮಂಡಲಂ. ಸೊ ಈ ರೀತಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅದೇ ಪ್ರಕಾರ ನಾವು ಮಾಡ್ಕೊಂಡು ಬಂದ್ವಿ. ಇದು ಮಾಡಿ ಒಂದು 4ನೇ ದಿನಕ್ಕೆ, ಸತ್ಯ ಹೇಳ್ತೀನಿ, 4ನೇ ದಿನಕ್ಕೆ ನಮಗೆ ರಿಸಲ್ಟ್ ಸಿಗ್ತಾ ಬಂತು. ಸೊ ಹಾಗಾಗಿ ನಾವು ಇದನ್ನು ಯಾಕೆ ಕಂಟಿನ್ಯೂ ಮಾಡ್ಬೋದು ಅಂದ್ಬಿಟ್ಟು 1 ಮಂತ್ವರೆಗೂ ನೀವು ಮಾಡ್ಕೊಂಡೋಗಿ ನೆಕ್ಸ್ಟ್ ಹೇಳ್ತೀನಿ ಅಂತ ನಮಗೆ ಭವ್ಯ ಮೇಡಮ್ ಹೇಳಿದರು. ಇದು ಹೇಳ್ತಾ ಸರಿ ಅಂದ್ಬಿಟ್ಟು ನಮ್ಗೆ ಖುಷಿ ಆಯಿತು. ಇನ್ಸುಲಿನ್ ಮಾಡ್ತಾ ಹೋಗಿ, ನಿಮ್ಮ ರಿಸಲ್ಟ್ ಯಾವಾಗ ಸಿಗುತ್ತೆ ಆಮೇಲೆ ಡೇ ಬೈ ಡೇ ಕಡಿಮೆ ಮಾಡೋಣ. ಯಾಕಂದರೆ 13-11 ವರ್ಷದಿಂದ ಇರೋಂಥದ್ದು ಶುಗರು, ಸದ್ಯಕ್ಕೆ ನಿಲ್ಲಿಸೋದು ಬೇಡ, ಡೇ ಬೈ ಡೇ ಕಡಿಮೆ ಮಾಡ್ಕೊಂಬರೋಣ, ರೆಡ್ಯೂಸ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು 2ನೇ ಸರಿ ಬಂದಾಗ ನಾವು, ಅಂದರೆ 1 ತಿಂಗಳು ಬಿಟ್ಟು ಬಂದ್ವಿ. ಅದು 15ನೇ ತಾರೀಕು 10ನೇ ತಿಂಗಳು, ಅಂದರೆ ಅಕ್ಟೋಬರ್ ಎಕ್ಸಾಕ್ಟ್ 1 ಮಂತ್ ಬಿಟ್ಕೊಂಡು ಬಂದ್ವಿ. ಆವಾಗ ನಮಗೆ ಆ ಫಸ್ಟ್ ಪ್ರೋಟೋಕಾಲ್ ತೆಗೆದುಬಿಟ್ಟು 2ನೇ ಪ್ರೋಟೋಕಾಲ್ ಕೊಟ್ಟರು. ಅದು ಮ್ಯಾಗ್ನೆಟ್ ಥೆರಪಿ ಕೂಡ ಇನ್ಕ್ಲೂಡ್ ಆಗಿತ್ತು. ಫಸ್ಟ್ ಪ್ರೋಟೋಕಾಲಲ್ಲಿ ಮೆಂತ್ಯ ಕಾಳ್ದು, ಆ ಮೆಂತ್ಯ ಕಾಳ್ದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಮ್ಯಾಗ್ನೆಟ್ ಥೆರಪಿಗೆ ಬಂದ್ವಿ. ಐ ಕೆನಾಟ್ ಬಿಲೀವ್ ಇದು ಹೇಗೆ ವರ್ಕ್ ಆಯಿತು ಅಂದರೆ, ನನಗೆ ಇವತ್ತು ಕೂಡ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ವಿತಿನ್ 2 ಡೇಸು ಫುಲ್ಲು ಹೈ ಶುಗರ್ ಇದ್ದಿದ್ದು ಲೋಗೆ ಬಂತು. ಎವರ್ ಸೀನ್ 20 ಲೋಯೆಸ್ಟ್ ಲೋ 20 ರೀಡಿಂಗ್ ಬಂತು. ಆ ಫೋಟೋ ಕೂಡ ನಾನು ಶೇರ್ ಮಾಡಿದ್ದೀನಿ ಭವ್ಯ ಮೇಡಮ್ಗೆ. ಅವ್ರಿಗೂ ಆಶ್ಚರ್ಯ ಆಯಿತು. ಗೊತ್ತಿಲ್ಲ, ಏನು ಒಂದು ಒಳಗಡೆ ನಮ್ಮದು ವಿಲ್ನೆಸ್ ಇತ್ತು, ಗೊತ್ತಲ್ಲ, ನಮ್ಗೇನೋ ಒಂಥರ ಆತ್ಮವಿಶ್ವಾಸ ಜಾಸ್ತಿ ಇತ್ತು. ತಕ್ಷಣ ಭವ್ಯ ಮೇಡಮ್ ಹೇಳಿದ್ವಿ, ಸದ್ಯಕ್ಕೆ ಮ್ಯಾಗ್ನೆಟ್ ಥೆರಪಿ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪ್ರೋಟೋಕಾಲ್ ನೋಡೋಣ. ಯಾಕೆ ತುಂಬ ಲೋ ಬರಬಾರ್ದು ಸಡನ್ನಾಗಿ. ಯಾಕಂದರೆ ನನ್ನ ಹತ್ರ ಬಂದು 1 ತಿಂಗಳಾಗಿದೆ, ನನಗೂ ಸ್ವಲ್ಪ ಟೈಮ್ ಬೇಕು. ಡೆಫಿನೆಟ್ಲಿ ಇವನ್ನ ಡ್ರಗ್ಲೆಸ್ ಮನುಷ್ಯನಾಗಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ನೀವು ನೋಡಬಹುದು, ಇದು 20 ನನಗೆ ಬಂದಿರೋ ಡೇಟು ಮತ್ತು ಸಮಯ ಕೂಡ ಇದೆ. ಈ ರೀಡಿಂಗಲ್ಲಿ ಡೇಟ್ ಮತ್ತು ಸಮಯ ಇದೆ. ಯಾರೂ ಬಿಲೀವ್ ಮಾಡಲಿಕ್ಕೆಲ್ಲ. 20 ಬಂದ್ರೆ 60, 50, 70 ಬಂದರೆ, ಇಷ್ಟು ಲೋ ಆದರೆ ಮನುಷ್ಯ ಹೋಗ್ಬಿಡ್ತಾನೆ, ಅಂದರೆ ಕೋಮಾಗ ಹೋಗ್ತಾನೆ ಅಂತಿದ್ರು. ಬಟ್ ದೇವರ ದಯದಿಂದ ಈಸ್ ಸೋ ಸ್ಟ್ರಾಂಗ್. ಈವನ್ ಹೈಯರ್ ಸೈಡ್ ಕೂಡ 600 ಅಬೌವ್, ರೀಡಿಂಗೇ ತೋರಿಸಿಲ್ಲ, 600 ಅಬೌವ್ ಬಂತು.
ಆ 6 ಆ್ಯಂಡ್ ಎಬೋವ್ ಬಂದರೂ ಕೂಡ ನಾವು ಥೆರಪಿ ಬಿಟ್ಟಿಲ್ಲ. ಯಾಕೆ ಕೆಲವೊಂದು ಕಾರಣಾಂತರದಿಂದ ಆವಾಗ ಒಂದೆರಡು ಟೈಮು ನಾವು ಊಟನ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ವಿ. ಮತ್ತೆ ಇದು ಕಂಟಿನ್ಯೂ ಮಾಡಿದಾಗ ನಮಗೆ ನಿಜವಾಗ್ಲೂ ಇವಾಗ ಹೆಂಗೆ ರೀಡಿಂಗ್ ಸಿಗ್ತಾ ಇದೆ ಅಂದರೆ ರೆಗ್ಯುಲರ್ ರೀಡಿಂಗ್ ಸಿಗ್ತಾ ಇದೆ. ಇದಕ್ಕೆ ನಾನು ಭವ್ಯ ಮೇಡಮ್ಗೆ ನಾನು ನಿಜವಾಗ್ಲೂ ನನ್ನ ಮನದಾಳದ ಮಾತು, ಅವ್ರಿಗೆ ನನ್ನ ಉಸಿರೊಳಗೆ ಅವ್ರನ್ನ ನೆನೆಸ್ಕೋಬೋದು. ಇದು ಸತ್ಯದ ಮಾತು ಇದು. ಸೊ ಹಾಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಥೆರಪಿ ನಮ್ಗೆ ಏನು ಬೇಕು ಅಂತ ಕೇಳಿದಾಗ 11ನೇ ತಾರೀಕು ನೆಕ್ಸ್ಟ್ 3rd ವಿಸಿಟ್ ಬಂದ್ವಿ. 11/11ಕ್ಕೆ ಅಂದರೆ ನವಂಬರ್ 11th ಬಂದೆ. ಆವಾಗ ಟೋಟಲ್ ಫುಲ್ಲು 3 ಪ್ರೋಟೋಕಾಲ್, 2 ಪ್ರೋಟೋಕಾಲ್ ಹಳೆದನ್ನೆಲ್ಲ ಚೇಂಜ್ ಮಾಡಿ ಕೆಲವಷ್ಟೇ ಕೊಟ್ಟಿದ್ದಾರೆ. ಆ ಕೆಲವಷ್ಟು ಕೊಟ್ಟಿರೋದ್ರಲ್ಲಿ ಇವತ್ತು ತುಂಬಾ ಚೆನ್ನಾಗಿದ್ದೀವಿ. ನಾರ್ಮಲ್ ರೀಡಿಂಗ್ ಬರ್ತಾ ಇದೆ. ಸೊ ಫಸ್ಟ್ ಪ್ರೋಟೋಕಾಲು ಜಾಸ್ತಿ ಇತ್ತು, 1 ಗಂಟೆ ಸಮಯ ತೊಗೊತಿತ್ತು ನಮ್ಗೆ ಹಾಕಲಿಕ್ಕೆ. ಎರಡನೇದು ಒಂದು 3/4 ಗಂಟೆ, ಅರ್ಧ ಗಂಟೆ ತೊಗೊತಿತ್ತು. ಈ ಕೊಟ್ಟಿರೋದು ಬರೀ 5 ನಿಮಿಷದ ಕೆಲಸ. ಇದು ಜಾಸ್ತಿ ಪ್ರೋಟೋಕಾಲ್ ಜಾಸ್ತಿ ಹಚ್ಕೊಳ್ಳೋದೇನಿಲ್ಲ. ಸೀಡ್ ಥೆರಪಿ ಕೆಲವಷ್ಟೇ ಇದೆ. ಇದರಲ್ಲಿ ಈಗ 52 ಯೂನಿಟ್ ತೊಗೊತಿದ್ದ ಮನುಷ್ಯ ನನ್ನ ಮಗ 16 ಯೂನಿಟಿಗೆ ಬಂದಿದ್ದಾರೆ. ಇಮ್ಯಾಜಿನೇಷನ್ ಲೆಕ್ಕ ಹಾಕೊಳ್ಳಿ, ಎಲ್ಲಿಂದ ಎಲ್ಲಿಗೆ 52ರಿಂದ 16ಕ್ಕೆ ಬಂದಿದ್ದೇನೆ. ಈಗ ಅನಿಸುತ್ತೆ ಈ 16 ಇನ್ನು ಜಸ್ಟ್ ಕಪಲ್ ಆಫ್ ವೀಕ್ಸಲ್ಲಿ ಇದನ್ನು ಫಿನಿಷ್ ಮಾಡ್ಬೇಕಂತ. ನಮ್ಮ ಅಚೀವ್ಮೆಂಟು ಡಿಸೆಂಬರ್ ಎಂಡಿಗಿದೆ. ಹೊಸ ವರ್ಷ, ಹೊಸದಾಗಿ ಖುಷಿಯಾಗಿ ಬಾಳಿ ಬದುಕಬೇಕಂತ. ನೋಡಿ ಇಲ್ಲಿ 600 ರೀಡಿಂಗು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಡೇಟ್ ಸಮೇತ ಇದೆ. ಇದು ಕೂಡ ಏನು ಎಫೆಕ್ಟ್ ಆಗಿಲ್ಲ. ಅದು 600 ಮೇಲೆ ಇದೆ, ಅಲ್ಲಿ ಏನು ರಿಪ್ಲೈ ತೋರಿಸ್ತಾ ಇಲ್ಲ. ಅಲ್ಲಿ 700 ಇರ್ಬೋದು, 800 ಇರ್ಬೋದು, ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಸೀಡ್ ಥೆರಪಿ ನಮ್ಗೆ ಕೈ ಬಿಟ್ಟಿಲ್ಲ, ನಮ್ಮ ಮ್ಯಾಗ್ನೆಟ್ ಥೆರಪಿ ನಮಗೆ ಕೈ ಬಿಟ್ಟಿಲ್ಲ. ಸೊ ಗಾಡ್ ಗ್ರೇಸ್ ವಿ ಆರ್ ದೇರ್. ನಮ್ಮದು ಅಚೀವ್ಮೆಂಟು ಡಿಸೆಂಬರ್ ಎಂಡರೊಳಗೆ ಇದನ್ನ ಫುಲ್ಲು ಕ್ಲೋಸ್ ಮಾಡಿ 1st of January 2026 ಹೊಸ ವರ್ಷಕ್ಕೆ ಹೊಸ ಮನುಷ್ಯನಾಗಿ ಎಲ್ಲರೂ ಹೇಗೆ ಊಟ ಮಾಡ್ತಾರೋ ಆ ಥರ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬೆಳಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ರಿಯಲಿ ಹೇಳ್ಬೇಕಂದ್ರೆ ಐ ರಿಯಲಿ ಥ್ಯಾಂಕ್ಸ್ ಟು ಆಯುಷ್ಯ ಮಂಡಲಂ ಗ್ರೂಪ್. ದಯಾನಂದ್ ಸಾರು ಇವತ್ತು ನಮಗೆ ಸಿಕ್ಕಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು, ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಭಾಗ್ಯ ನೀವು ಸಿಕ್ಕಿದ್ದು. ಇದಕ್ಕಿಂತ ಮೈನು ನಮ್ಮ ದೇವತೆಯಾಗಿ ಬಂದಂಥ ಭವ್ಯ ಮೇಡಮು ಅವರಿಗೆ ನಾನು ಶತಕೋಟಿ ಧನ್ಯವಾದ ಹೇಳಿದ್ರು ಕೂಡ ನಾನು ಸಾಲೋದಿಲ್ಲ. ನಾವು ಇವತ್ತು ಇದ್ದೀವಿ ಅಂದರೆ, ಧೈರ್ಯವಾಗಿದ್ದೀವಿ ಅಂದರೆ ಅವ್ರದ್ದು ಒಂದೇ ಒಂದು ಸಾಲದಕ್ಕೆ. ಅವ್ರದ್ದು ಹೇಗಿದೆ ಬ್ಯಾಕಪ್ಪು ನಮಗೆ ಕಾನ್ವರ್ಸೇಷನ್ ಅಂದರೆ, ಪ್ರತಿ ರೀಡಿಂಗು ಪ್ರತಿದಿನ ಅಥವಾ ಡೇ ಬೈ ಡೇ ರೀಡಿಂಗ್ ಮಾಡಿದಾಗ ಇಮ್ಮಿಡಿಯೇಟ್ ಅಕ್ಸೆಸ್ ಆಗುತ್ತೆ, ಇಮ್ಮಿಡಿಯೇಟ್ ರಿಪೋರ್ಟ್ ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ಪರ್ ಡೇ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಕೇಳ್ಕೊತಾರೆ ಓವರ್ ಫೋನ್. ಅವರೆಷ್ಟೇ ಬ್ಯುಸಿ ಇರಲಿ ಒಂದು ಫೋನಲ್ಲಿ ಕೇಳ್ಕೊತಾರೆ, ಹೇಗಿದೆಯಪ್ಪ, ಏನು ಮಾಡೋದಂತ. ಊಟ ಎಲ್ಲ ಕಡಿಮೆ ಮಾಡಿದರೆ, ಮೋರೋವರ್ ಊಟದ ಬಗ್ಗೆ ಬರ್ತೀನಿ, ಬೇರೆ ಬೇರೆ ಎಲ್ಲ ತಿಂತಾಯಿದ್ವಿ. ಬೇರೆ ಆಯುರ್ವೇದಿಕ್ ಸೆಂಟ್ರಲ್ಲಿ ನಮಗೆ ಆ ಅಕ್ಕಿ ತಿನ್ನಿ, ಈ ಅಕ್ಕಿ ತಿನ್ನಿ, ರಾಜಬುಡಿ ತಿನ್ನಿ ಹಾಗೆ ಅಂದರು. ಯಾವುದೂ ಸೆಟ್ಟಾಗಿಲ್ಲ. ಭವ್ಯ ಮೇಡಮ್ ಕೊಟ್ಟಿದ್ದ ಕೆಂಪು ಅಕ್ಕಿ ಮತ್ತೊಂದು ಗಂಜಿ ಪೌಡ್ರು, ಇವತ್ತು ರಾತ್ರಿ ಹೊತ್ತು ಬರೀ ಗಂಜಿ ಕುಡಿತಾ ಇದ್ದೀವಿ, ಏನೂ ತೊಂದರೆ ಇಲ್ಲ. ಆ ಅಕ್ಕಿ ಎಷ್ಟು ತಿಂದರೂ ಕೂಡ ಹೊಟ್ಟೆನೇ ತುಂಬೋದಿಲ್ಲ. ಸಾಲದಕ್ಕೆ ಆರೋಗ್ಯ ಎಷ್ಟು ಸಲೀಸಾಗಿದೆ ಅಂದರೆ ತುಂಬಾ ಸಲೀಸಾಗಿದೆ. ನಿಜವೂ ಏನೋ ಗೊತ್ತಿಲ್ಲ, ಹೊರವಾಗೆ ಆ ಅಕ್ಕಿ ನಮಗೆ ಬಂದಿದೆ. ಇದನ್ನು ಕೊಟ್ಟವ್ರಿಗೆ, ದಾನ ಮಾಡೋರಿಗೆ ಎಲ್ಲರಿಗೂ ನಾನು ಚಿರಋಣಿ. ದಯಾನಂದ್ ಸರ್ನ ಇದು ಇಂಟ್ರೊಡ್ಯೂಸ್ ಮಾಡಿದರೆ ಇದನ್ನು ದಯವಿಟ್ಟು ಮನೆಯಲ್ಲಿ ಕೂಡ ಸೇವನೆ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅಬ್ಸಲ್ಯೂಟ್ ನಿಜವೂ ಹೇಳಬೇಕಂದ್ರೆ ನೀವು ಎಲ್ಲೂ ನಿಮಗೆ ಈ ಒಂದು ಸಿಗೋದಿಲ್ಲ, ಈ ಒಂದು ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ಕಾಸ್ಟ್ ಇರ್ಬೋದು, ಆರೋಗ್ಯಕರವಾದ ಅಕ್ಕಿ ಅದು, ಯಾರು ಬೇಕಾದ್ರೆ ತಿನ್ಬೋದು. ಹಸುವು ನೀಗಿಸುತ್ತೆ, ಮುಖ್ಯವಾಗಿ ಆರೋಗ್ಯನ ತಂತಾನೆ ತಂದು ಕೊಡುತ್ತೆ. ಸೊ ಇಲ್ಲಿ ಎಷ್ಟೋ ಖರ್ಚು ಮಾಡಿ, ಡಾಕ್ಟ್ರುಗಳು ಒಂದಷ್ಟು ಖರ್ಚು ಮಾಡಿ ಹೊರಗಡೆ ತಿಂದು ಆ ದುಡ್ಡು ವೇಸ್ಟ್ ಮಾಡೋ ಬದಲು ಈ ಅಕ್ಕಿ ತಿನ್ಬೋದು ನಾವು. ರಾಸಾಯನಿಕ ಗೊಬ್ಬರ ಬಳಸದೇ ನಾಟಿ ಅಕ್ಕಿ ಅವರು ರೆಡಿ ಮಾಡಿದರೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ದಯಾನಂದ್ ಸರ್. ಥ್ಯಾಂಕ್ ಯು ಸರ್. ತುಂಬ ಕರೆಕ್ಟಾಗಿ ಅದನ್ನ ಹೆಂಗೆ ನಮಗೂ ಇಷ್ಟು ಹೇಳೋಕ್ಕಾಗಲ್ಲ, ನೀವು ಅಷ್ಟು ಚೆನ್ನಾಗಿ ಹೇಳಿದ್ರಿ. ಬಟ್ ಏನಂದರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿದಾರಂತೆ. ಆಯುರ್ವೇದ ಇದಲ್ಲ, ಬಟ್ ಒಂದೊಂದು ಹಾಸ್ಪಿಟ್ಲ್ಗಳದ್ದು ಸಮಸ್ಯೆ ಇರೋದ್ರಿಂದ ಆಯುರ್ವೇದಕ್ಕೆ ನಾವು ಕೆಟ್ಟ ಹೆಸರು ತರಬೇಕಾಗುತ್ತೆ. ಬಟ್ ಆಯುರ್ವೇದ ಹಾಗಿಲ್ಲ, ಇದು ಕೂಡ ಒನ್ ಆಫ್ ದಿ ಪಾರ್ಟ್ ಆಫ್ ಆಯುರ್ವೇದನೇ. ಬಟ್ ಅವರಲ್ಲಿ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ ಅಷ್ಟೇ ಅಲ್ಲಿ ಇದರಲ್ಲಿ. ಐ ಥಿಂಕ್ ಬೇರೆ ಕಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು, ಗೊತ್ತಿಲ್ಲ ನನಗೆ. ಬಟ್ ಅವ್ರವ್ರ ಅಭಿಪ್ರಾಯ ಅಷ್ಟೇ, ಅದನ್ನ ಹೇಳಿದ್ರು ಅವರು. ಆಮೇಲೆ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಆಯುರ್ವೇದ, ನ್ಯಾಚುರೋಪತಿ, ಹೋಮಿಯೋಪತಿನ ಮೇಲ್ ತರಬೇಕು ಅಂತೇಳಿ. ಸೊ ಹಾಗಾಗಿ ದಿಸ್ ಆಸ್ ಅ ಪಾರ್ಟ್ ಆಫ್ ದಿ ಆಯುರ್ವೇದ ಅಂತ ಆಯುರ್ವೇದದಲ್ಲಿ ಕೂಡ ಮಾಡ್ತಾರೆ. ಬಟ್ ಜನರಿಗೆ 1 to 1 ಟೈಮ್ ಕೊಡಬೇಕು. ಈಗ ಫೀಸ್ಗಳನ್ನು ತೊಗೊಂಡು ನೀವು ಮರೆ ಆಗೋದಕ್ಕಿಂತ 50,000 60,000, ನಮ್ಮಲ್ಲಿ ಫೀಸ್ಗಳು ತುಂಬ ಕಡಿಮೆ ಅನ್ಕೋತೀನಿ. ವೆರಿ ಗ್ರೇಟ್ ಸರ್, ನಿಮ್ಮ ಫೀಸ್ ರಿಯಲಿ ಗ್ರೇಟು. ಬಡವರು ಕೂಡ ಮುಟ್ಟಂಥದ್ದು, ಪ್ರತಿಯೊಬ್ಬರು ಅಫೋರ್ಡಬಲ್ ರೇಟ್ ಇದೆ. ಯಾಕಂದರೆ ಇಷ್ಟು ಫೀಸ್ಗೆ ನಾನು ಎಲ್ಲೂ ನೋಡಿಲ್ಲ. ಹೇಳ್ಬೇಕಂದ್ರೆ ಬೇರೆ ಕಡೆ ಎಲ್ಲ ನಾವು ಆಯುರ್ವೇದ ಸೆಂಟ್ರೆಲ್ಲ ಹೋಗಿ 56,000 ಕೊಟ್ಟು ನಾವು ಏನೂ ರಿಸಲ್ಟ್ ಸಿಕ್ಕಿಲ್ಲ.
ಇಲ್ಲಿ ನಮಗೆ ಏನಿಲ್ಲ ಧರ್ಮವಾಗಿ ಮಾಡ್ತಾರೆ ಹೇಳ್ಬೇಕಂದ್ರೆ 500,000 ರೂಪಾಯಿನಲ್ಲಿ ಧರ್ಮವಾಗಿ ಮಾಡ್ತಾಯಿದ್ರೆ ಈ ರೇಟ್ ಯಾಕೆ ಕೊಡೋಕ್ಕಾಗಲ್ಲ? ಹೊರಗಡೆ ಹೋಗಿ ಒಂದು ಡಾಕ್ಟರ್ ಕನ್ಸಲ್ಟೇಷನ್ಗೆ 600 ರೂಪಾಯಿ 700 ರೂಪಾಯಿ ಕೊಟ್ಟು ತೊಗೊತಾರೆ ಇವತ್ತು, ಮೆಡಿಸಿನ್ ಅಲ್ಲದೇ. ಅಂಥದ್ದು ಒಂದು ಥೆರಪಿಗೆ ಅದು 1 ತಿಂಗಳು ಬರೋದು. ನಾವು 1 ತಿಂಗಳಿಗೆ ಅವ್ರು 500 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ. ನನ್ನ ಶತಕೋಟಿ ಧನ್ಯವಾದಗಳು, ಕೈ ಎತ್ತಿ ಮುಗಿದ್ದೀನಿ ಅವ್ರಿಗೆ. ಅವರೇ ನಮ್ಮ ಭಾಗ್ಯದ ದೇವರು. ಪ್ರತಿಯೊಬ್ಬರು ಈ ಕಾಯಿಲೆಯಿಂದ ಗುಣಮುಖರಾಗಲಿ ಅಂತ ಅವರು ಬಯಸಿದಾಗ ನಾವು ಅವ್ರನ್ನ ನೆನೆಸ್ಕೊಳ್ಳೋದ್ರೆ ತಪ್ಪೇ ಇಲ್ಲ. ತುಂಬ ಧನ್ಯವಾದ ಸರ್. ನೋಡಿ, ಒಬ್ರೊಬ್ರು ITPL ವೈಟ್ ಫೀಲ್ಡ್ ಎಲ್ಲ ಬರ್ತಿದೆ. ನನಗೆ ಬೇಜಾರು ಅನಿಸುತ್ತೆ, ಮಾದಾರ ಮೆಟ್ರೋ ಸ್ಟೇಷನ್ ತುಂಬ ದೂರ ಆಗುತ್ತೆ. ಒಂದ್ಸರಿ ಬಂದು ಹೋಗ್ಬೇಕು ನೀವು. ಏನಂದರೆ ಒಂದ್ಸರಿ ಬಂದು ಏನಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಆಮೇಲೆ ಬೇಕಂದ್ರೆ ಆಗಲಿ ಬಿಡಲಿ ಬೇರೆ ಮಾತು, ನಾವು ಪ್ರಯತ್ನ ಪಡಬೇಕಲ್ಲ. ನೀವು ಲಕ್ಷಾಂತರ ರೂಪಾಯಿ ಹಾಕೋ ಬದಲಿ ಆ ಹಣ ಸ್ವಲ್ಪ ಕಡಿಮೆ ಗಳಿಸಿ ಕಡಿಮೆ ಕೆಲಸಕ್ಕೆ ಹೋಗಿ ಇಲ್ಲಿ ಬಂದು ನೀವು ಸ್ವಲ್ಪ ಸಮಾಧಾನವಾಗಿ ಭವ್ಯವ್ರಿಗೆ ಅಟೆಂಡ್ ಮಾಡ್ತಾರೆ. ನಮ್ಮ ಇಡೀ ಬೆಂಗಳೂರಿಗಂತೂ ಕವರ್ ಮಾಡೋಕ್ಕಾಗಲ್ಲ ನಮಗೆ. ಒಂದು 0.2% ಏನೋ ಆಗ್ಬೋದೇನೋ, 2% ಅಲ್ಲ 0.2% ನಾವೇನೋ ಕವರ್ ಮಾಡ್ಬೋದೇನೋ ಅಂತ. ಡೈಲಿ ಒಂದು 5 ಜನಕ್ಕಿಂತ ಜಾಸ್ತಿ 5ರಿಂದ 10 ಜನ ಅಟೆಂಡ್ ಮಾಡ್ಬೋದವರು. 1 ಎಂಡ್ 1.5 ಅವರ್ ಕೊಡ್ತಾರೆ ಹೆಚ್ಚು ಕಡಿಮೆ. ಒಂದು ಬಸ್ಸೆಲ್ಲ ನಾವು 500 ತೊಗೋತಿದ್ವಿ, ಬಟ್ ಆಗಲ್ಲ ಇಷ್ಟೆಲ್ಲ ಮಾಡಿ ನೀವು. ಆಗಲ್ಲ ಸರ್, ಆಗಲ್ಲ. ಯಾಕೆ ನೀವು 500 ಚಾರ್ಜ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದ್ರೆ ಅನುಕೂಲ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ತಿಂಗಳಿಗೆ ಒಂದ್ಸರಿ ಬರೋದು, ನೀವು ಸ್ವಲ್ಪ ಜಾಸ್ತಿ ಮಾಡಿ ಮೇಡಮ್. ಯಾಕಂದರೆ ಈಗ ನೀವು ನಿಮ್ಮ ಸಮಯ ಎಲ್ಲ ವ್ಯರ್ಥ ಮಾಡಿ ಸೇವೆಗಂತ ನಿಂತ್ಕೋತೀರಾ. ಸೇವೆ ಯಾವುದೇ ಕಾರಣಕ್ಕೂ ಸೇವೆ ನಿಮ್ಮ ಒಳ್ಳೆ ಉದ್ದೇಶದಿಂದ ಮಾಡ್ತೀರಾ, ಬಟ್ ನಿಮಗೂ ಕೂಡ ಅದರಿಂದ ಏನಾರ ಒಂದು ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕಲ್ಲ. ದಯಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಅಂತ ನಾವೇ ಹೇಳಿದ್ದೀವಿ, ನಾವು ಕೊಟ್ಟು ಹೋಗಿದ್ದೀವಿ. ಸೊ ಹಾಗಾಗಿ ನಾನು ಅವ್ರ ನಂಬರ್ ಹಾಕ್ತಿದ್ದೇನೆ, ಮೊದಲಿಂದ ಹಾಕ್ತಿದ್ದೇನೆ, ತೊಗೊಳ್ಳಿ. ವಾಟ್ಸಪ್ ಮಾಡಿ, ಅವ್ರ ಲೊಕೇಶನ್ ಬರುತ್ತೆ. ಮಾದಾರ ಮೆಟ್ರೋ ಸ್ಟೇಷನಿಂದ 5 ನಿಮಿಷದ ದಾರಿ. ಬಂದರೆ ಫ್ಯಾಮಿಲಿ ಸಮೇತ ಬಂದುಬಿಡಿ. ಮೊದಲೇ ಕನ್ಸಲ್ಟೇಷನ್ ತೊಗೊಳ್ಳಿ. ಡೇಟ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. ದಿವ್ಸಕ್ಕೊಂದು 8 ಜನನ ಅಟೆಂಡ್ ಮಾಡ್ತಿದ್ದಾರೆ ಅಷ್ಟೇ ಅವರು. ಸೊ ಇದು ಗೊತ್ತಾಗಲಿ ಫಸ್ಟ್ ಏನಂತ ಹೇಳಿ, ಆಮೇಲೆ ನಿಮಗೆ ಸ್ಲೋ ಆಗಿ ಈ ಫುಡ್ಗಳನ್ನು ಏನು ತೊಗೊಳ್ಬೇಕೆಲ್ಲ ಹೇಳ್ತಾರೆ. ಆಮೇಲೆ ರಕ್ತಶೈಲಿ ಅಕ್ಕಿ ಬೇಕಂದ್ರೆ ಕೂಡ ನಮ್ಮ ಆಯುಷ್ಮಂಡಲಂ .shopಗೆ ಹೋಗಿ ನೀವು ಅದನ್ನು ಮಾಡ್ಕೋಬೋದು. ನಿಮಗೆ ಮನೆ ಹೋಮ್ ಡೆಲಿವರಿ ಬರುತ್ತೆ. ಜಾಸ್ತಿ ತೊಗೊಳಕ್ಕೆ ಕೊಡಿ, 1 kg ತೊಗೊಳ್ಳಿ. 10-20 kg ನಾನು ಇದೆ ಅಲ್ಲಿ ಬೇಡ, 1 kg ತೊಗೊಳ್ಳಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅದನ್ನ ಯೂಸ್ ಮಾಡಿ. ಇಲ್ಲಾಂದರೆ ಆಯುಷ್ಮಂಡಲಂ ರೊಕ್ಕ ಹಾಕಿದೆ ಅಂತೇಳಿ ಯಾವುದಾದ್ರೂ ಮನೆ ಹಸು ಬಂದರೆ ಹಾಕಿಬಿಡಿ ಅದನ್ನಷ್ಟೇ. ಅಷ್ಟು ನಾನು ಗ್ಯಾರಂಟಿ ಕೊಡ್ತೇನೆ ಅದು ಚೆನ್ನಾಗಿದೆ ಅಂತೇಳಿ. ನಿಮಗೆ ಲೈಕ್ ಆಗಿಲ್ಲ ಅಂದರೆ ನೀವು ಹೇಗೆ ಅದನ್ನ ಡಿಸ್ಪೋಸ್ ಮಾಡಿ. 1 kgಗೇನು ನಿಮಗೆ ಲಾಸ್ ಅಂತೂ ಆಗಲ್ಲ. 119 ರೂಪೀಸ್ kg ಇದೆ. ಅದ್ರ ಬಗ್ಗೆ ಎದಕ್ಕಂತ ಹೇಳಿದ್ರೆ, ನೀವು 10 kg ತೊಗೊಂಡಾಗ 160 ಏನೋ ಆಗುತ್ತೆ. ಸೊ ಹಾಗೆ ಯಾವುದೇ ಡಯಾಬಿಟಿಕ್ ಪ್ರಾಬ್ಲಮ್ಗಳಿದ್ರು ಕೂಡ ಮೊದಲು 6ದಿಂದ ಕೌಂಟರ್ ಮಾಡಬೇಕು. ಆಮೇಲೆ ನೀವು ಟ್ರೀಟ್ಮೆಂಟ್ಗಳನ್ನ ಅದು ನೀವು ಆಗುತ್ತೆ. ಮನೆಯಲ್ಲಿ ವಿಷ ತಿಂದು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೆಲಸ ಆಗಲ್ಲ. ಇನ್ನೊಮ್ಮೆ ಹೇಳ್ತೀರಾ, 30-40 ರೂಪಾಯಿ ಕೊಡುವಂಥ ಮೇಲ್ಗಡೆ B12 ಏನಂತ ಹೇಳ್ತೇವೆ ಅದನ್ನ ಎಲ್ಲ ಕೆತ್ತಿ ಅದನ್ನು ಹಸುಗಳಿಗೆ ಮಾರ್ಕೋತಾರೆ ಅದನ್ನವರು. ಅಂಥ ಅಕ್ಕಿಗಳನ್ನ ತಂದು ಪಾಲಿಶ್ ಆಗಿ ಹುಳನೂ ಬೀಳಲ್ಲ ಅದಕ್ಕೆ. ಈಗಿನ ಕಾಲದಲ್ಲಿ ಹುಳ ಬೀಳ್ತಾ ಇಲ್ಲ ಅಂದರೆ ನೀವು ಮನುಷ್ಯರು ತಿನ್ನಲಿಕ್ಕೆ ಅನ್ಫಿಟ್ ಅಂತ ಹೇಳೋದು. ಅದನ್ನು ತಿಂತಿಲ್ಲ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಅಲ್ಲೇ ಹುಳ ಹಿಡಿತಾ ಇಲ್ಲ ಅಂದರೆ ಅಲ್ಲಿ ಅದು ಕೆಮಿಕಲ್ ಹಾಕಿದ್ದಾರೆ ಅಂತ ಹೇಳೋದ್ರಲ್ಲಿ. ಹಾಗಾಗಿ ನುಸಿ ಹಿಡಿತಾ ಇಲ್ಲ ಅಂತೇಳಿ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಈ ಅಕ್ಕಿಗಳನ್ನು, ಈ ರಾಗಿಗಳನ್ನು, ಈ ಜೋಳಗಳನ್ನು ತಿನ್ನಿ. ಉತ್ತರ ಕರ್ನಾಟಕದವರು ಜೋಳ ತಿಂತೀರಾ, ಬೆಂಗಳೂರವರು ರಾಗಿ ಮುದ್ದೆ ತಿಂತಾರೆ, ಮಂಡ್ಯದವರು. ಬೆಂಗಳೂರವರು ಎಲ್ಲ ಕಡೆ ಜನರು ಇರೋದ್ರಿಂದ ಅಕ್ಕಿಗಳನ್ನ ಸೇವನೆ ಮಾಡ್ತಾರೆ. ಯಾವುದು ಏನು ಸೇವನೆ ಮಾಡ್ತೀರೋ ಜವಾರಿ, ನಾಟಿ ಮತ್ತು ವಿದೌಟ್ ಕೆಮಿಕಲ್.